Hello everyone. In today's class we are going to be discussing what do you mean by DBMS, that is database management system, and features of DBMS. What are the different features which are provided by DBMS software? What do you mean by DBMS? DBMS is a software that allow us to creation, definition and manipulation of database. Database is a collection of logically related data items. To create this logical related database, we require an application software that allow us to creation of this database, definition of that database, and manipulation of data into that database. These are going to be done with help of an software that is called as a DBMS, database management system. Some of the examples of DBMS softwares are MySQL, Oracle, Sybase, Microsoft Access, and IBM DB2 are the examples of DBMS softwares. ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿದ್ದು DBMS ಸಾಫ್ಟ್ವೇರ್. DBMS ಅಂದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಫೀಚರ್ಸ್ ಆಫ್ DBMS ಡಿಸ್ಕಸ್ ಮಾಡಕತ್ತೀವಿ. DBMS ಅಥವಾ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ಅದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ನಮಗೆ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಕ್ಕೆ, ಡಿಫೈನ್ ಮಾಡಕ್ಕೆ, ಮ್ಯಾನಿಪುಲೇಷನ್ ಮಾಡಕ್ಕೆ ಸಹಾಯ ಮಾಡ್ತದೆ. ಅದಕ್ಕೆ ನಾವು DBMS ಅಥವಾ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಮಗೆ ಡೇಟಾಬೇಸ್ ಅನ್ನು ಕ್ರಿಯೇಟ್ ಮಾಡಕ್ಕೆ, ಡಿಫೈನ್ ಮಾಡಕ್ಕೆ, ಮ್ಯಾನಿಪುಲೇಟ್ ಮಾಡಕ್ಕೆ ಅಲೋ ಮಾಡ್ತೈತಿ. ಡೇಟಾಬೇಸ್ ಅಂದ್ರೆ ಈಸ್ ಅ ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಡೇಟಾ ಐಟಮ್ಸ್. ಅಂದ್ರೆ ಕಂಪ್ಯೂಟರ್ ಮೆಮರಿ ಒಳಗೆ ನೀವು ಯಾವ್ದಾರ ಡೇಟಾ ಸ್ಟೋರ್ ಮಾಡಬೇಕು, ಆ ಡೇಟಾ ಲಾಜಿಕಲಿ ರಿಲೇಟ್ ಆಗಿ ಸ್ಟೋರ್ ಆಗ್ಬೇಕಂದ್ರೆ ಅದನ್ನ ನಾವು ಡೇಟಾಬೇಸ್ ಒಳಗೆ ಸ್ಟೋರ್ ಮಾಡ್ಬೇಕು. ಈ ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮಗ DBMS ಅನ್ನೋ ಸಾಫ್ಟ್ವೇರ್ ಬೇಕು. ಅದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅದೇ ನಮಗೆ ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡಕ್ಕೆ, ಡಿಫೈನ್ ಮಾಡಕ್ಕೆ, ಮ್ಯಾನಿಪುಲೇಷನ್ ಮಾಡಕ್ಕೆ ಸಹಾಯ ಮಾಡ್ತದೆ. ಇನ್ನು DBMS ಸಾಫ್ಟ್ವೇರ್ ಗೆ ಎಕ್ಸಾಂಪಲ್ಸ್ ಯಾವುವು ಅಂದ್ರೆ MySQL, Oracle, Sybase, Microsoft Access and IBM DB2 ಇವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ದ ಎಕ್ಸಾಂಪಲ್ಸ್. Next one is features of database system. Database approach come into existence due to the overcome of the drawbacks of offline processing system. Why we implemented database is the concept of we are using an offline processing or manual data processing. In manual data processing we seen certain disadvantages. To overcome this disadvantage we implemented database system. Then what are the different features which are provided by this DBMS software or database? We're going to be discussed one by one. The first one is centralized data management. Centralized data management is nothing but in which we are going to be keeping one centralized locations where we are going to be storing the data. From that place we are going to be sharing or accessing the data to the multiple users. That is called as a centralized data management. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ಫೀಚರ್ಸ್ ಆಫ್ DBMS. ಫೀಚರ್ಸ್ ಆಫ್ DBMS ಒಳಗೆ ನಮಗೆ ನಾವು DBMS ಸಾಫ್ಟ್ವೇರ್ಸ್ ಅನ್ನು ಎದಕ್ಕೆ ಇಂಪ್ಲಿಮೆಂಟ್ ಮಾಡಿದ್ವಿ ಅಥವಾ ಎದಕ್ಕೆ ನಾವು ಉಪಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾವು ಆಫ್ಲೈನ್ ಪ್ರೊಸೆಸಿಂಗ್ ಅಥವಾ ಮ್ಯಾನುವಲ್ ಡೇಟಾ ಪ್ರೊಸೆಸಿಂಗ್ ಒಳಗೆ ಸರ್ಟನ್ ಡಿಸ್ಅಡ್ವಾಂಟೇಜಸ್ ಅನ್ನ ನಾವು ನೋಡಿದ್ವಿ. ಈ ಡಿಸ್ಅಡ್ವಾಂಟೇಜಸ್ ಅನ್ನು ಓವರ್ಕಮ್ ಮಾಡಕ್ಕೆ ಡೇಟಾಬೇಸ್ ಕನ್ಸೆಪ್ಟ್ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ ಅಥವಾ ಕಂಪ್ಯೂಟರೈಸ್ ಫೈಲ್ ಪ್ರೊಸೆಸಿಂಗ್ ಅನ್ನೋ ಕನ್ಸೆಪ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ. ಈ ಕಂಪ್ಯೂಟರೈಸ್ ಫೈಲ್ ಪ್ರೊಸೆಸಿಂಗ್ ಸಿಸ್ಟಮ್ ಅನ್ನ ಎದಕ್ಕೆ ಅಳವಡಿಸ್ಕೊಂಡ್ವಿ, ಅದರದ್ದು ಉಪಯೋಗ ಏನು, ಅದು ನಮಗೆ ಯಾವ್ಯಾವ ಫೀಚರ್ಸ್ ಪ್ರೊವೈಡ್ ಮಾಡ್ತೈತೆ ಅನ್ನೋದನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡಾಕತ್ತೀವಿ. ಅದ್ರೊಳಗೆ ಒಂದೇದ್ದು ಸೆಂಟ್ರಲೈಸ್ ಡೇಟಾ ಮ್ಯಾನೇಜ್ಮೆಂಟ್. ಸೆಂಟ್ರಲೈಸ್ ಡೇಟಾ ಮ್ಯಾನೇಜ್ಮೆಂಟ್ ಅಂದ್ರೆ ನಾ ಸ್ಟೋರ್ ಮಾಡ್ತಕ್ಕಂಥ ಡೇಟಾನ ಒಂದು ಸೆಂಟ್ರಲೈಸ್ ಲೊಕೇಶನ್ ಒಳಗೆ ಸ್ಟೋರ್ ಮಾಡಿ ಆ ಸೆಂಟ್ರಲೈಸ್ ಲೊಕೇಶನ್ ಲಿಂದ ಮಲ್ಟಿಪಲ್ ಯೂಸರ್ಸ್ಗೆ ಆ ಸೇಮ್ ಡೇಟಾನ ಶೇರ್ ಮಾಡಕ, ಆಕ್ಸೆಸ್ ಮಾಡಕ ಅಲೋ ಮಾಡ್ತೀನಿ. ಅದನ್ನ ಸೆಂಟ್ರಲೈಸ್ ಡೇಟಾ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ಸ್ ಎಲ್ಲವೂ ಸೆಂಟ್ರಲೈಸ್ ಡೇಟಾ ಮ್ಯಾನೇಜ್ಮೆಂಟ್ ಮಾಡ್ತಾವ್. ಅಂದ್ರ ಯಾವುದೋ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಒಳಗೆ ನಮ್ಮ ಎಲ್ಲಾ ಇನ್ಫಾರ್ಮೇಶನ್ ಸ್ಟೋರ್ ಆಗಿರ್ತೈತಿ. ನೀವು ಯಾವುದೇ ATM ಥ್ರೂ ಅಥವಾ ಯಾವುದೇ ಅಪ್ಲಿಕೇಶನ್ ಥ್ರೂ ಆ ಡೇಟಾನ ಆಕ್ಸೆಸ್ ಮಾಡಬಹುದು. ಇದು ಒಂದು ಎಕ್ಸಾಂಪಲ್ ಸೆಂಟ್ರಲೈಸ್ ಡೇಟಾ ಮ್ಯಾನೇಜ್ಮೆಂಟ್. ನೀವು ಬ್ಯಾಂಕಿಂಗ್ ಒಳಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಒಳಗೆ ನಿಮ್ಮ ಅಕೌಂಟ್ ಇರಬಹುದು, ಆದ್ರೆ
ನೀವು ಯಾವುದೇ ATM ಒಳಗೆ ಹೋಗಿ ನೀವು ಮನಿನ ವಿಡ್ರಾ ಮಾಡಬಹುದು. ಇದು ಪಾಸಿಬಲ್ ಆಗುವುದು ಸೆಂಟ್ರಲೈಸ್ ಡೇಟಾ ಮ್ಯಾನೇಜ್ಮೆಂಟ್ ಫೀಚರ್ಸ್ ಇಂಪ್ಲಿಮೆಂಟ್ ಆಗಿದ್ದಕ್ಕೆ. Second one is controlled data redundancy. Controlled data redundancy is nothing but avoidance of entering duplicate data into computer system or a database is called as a controlled data redundancy. If I'm going to be storing related data to the database, I need to take care of entering of duplicate data. If I'm going to be simply allowing the entering of duplicate data into a database, which is going to be creating a mess in a database, because if I'm going to be simply storing the data which is not required or which is already entered in the database system, once again I'm going to be storing the same data which is a misusage of a memory of a database. To avoid this one, we are going to be implementing this with help of controlled data redundancy, which is avoiding entering of duplicate data into computer system. That is called as a controlled data redundancy. ನಾವು ಈಗ ಡಿಸ್ಕಸ್ ಮಾಡಕತ್ತಿದ್ದು controlled data redundancy. Controlled data redundancy. Redundancy means duplication ಅಥವಾ duplicate data ಅಂದ್ರೆ ಸೇಮ್ ಡೇಟಾ. ಕಂಟ್ರೋಲ್ಡ್ ಡೇಟಾ ರಿಡಂಡೆನ್ಸಿ ಅಂದ್ರೆ ನಾವು ಡೇಟಾಬೇಸ್ ಒಳಗ ಡುಪ್ಲಿಕೇಟ್ ಡೇಟಾ ಎಂಟರ್ ಆಗ್ಲಾರ್ದಂಗ ಅವಾಯ್ಡ್ ಮಾಡ್ತೈತಿ. ನಮ್ಗೆ ಡೇಟಾಬೇಸ್ ಅಂದ್ರೆ ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಡೇಟಾ ಐಟಮ್ಸ್. ಈ ಡೇಟಾಬೇಸ್ ಒಳಗ ನಾನು ರಿಲೇಟೆಡ್ ಡೇಟಾ ಐಟಮ್ ಸ್ಟೋರ್ ಮಾಡಕತ್ತೀನಿ. ಆಲ್ರೆಡಿ ಎಂಟರ್ ಆಗಿದ್ದ ಡೇಟಾನ ಮತ್ತೆ ಇನ್ನೊಂದ್ ಸತ ಎಂಟರ್ ಮಾಡ್ಕೊಂತ ಹೋದ್ನಪ್ಪ ಅಂದ್ರೆ ಡುಪ್ಲಿಕೇಟ್ ಡೇಟಾ ಆಡ್ ಹಾಕೊಂತ ಹೋತಂದ್ರ ನನ್ನ ಡೇಟಾಬೇಸ್ ಮೆಮರಿ ಲಾಸ್ ಆಗೋತ್ ಹೋಗುತ್ತೆ. ಯಾಕಂದ್ರೆ ಮೆಮರಿ ಈಸ್ ಪ್ರೀಸಿಯಸ್ ಇನ್ ಡೇಟಾಬೇಸ್. Whatever the information which we are going to be storing in terms of bytes, in terms of KBs, in terms of MBs, GBs, or different terminologies of memory unit. We need to take care of this storing structures. ಅಂದ್ರೆ ನಾನು ಯಾವುದೇ ಇನ್ಫಾರ್ಮೇಶನ್ ಸ್ಟೋರ್ ಮಾಡಕತ್ತೀನಿ, ಆ ಸ್ಟೋರ್ ಮಾಡಿದ ಇನ್ಫಾರ್ಮೇಶನ್ ಡುಪ್ಲಿಕೇಟ್ ಆಗ್ಲಾರ್ದಂಗ ಅಥವಾ ಡುಪ್ಲಿಕೇಟ್ ಎಂಟ್ರಿ ಆಗ್ಲಾರ್ದಂಗ ನಾನು ಅದನ್ನ ಮೇಂಟೈನ್ ಮಾಡಬೇಕು. ಇದನ್ನ ನಮಗೆ ಕಂಟ್ರೋಲ್ಡ್ ಡೇಟಾ ರಿಡಂಡೆನ್ಸಿ ಮಾಡ್ತಿದೆ. ಫಾರ್ ಎಕ್ಸಾಂಪಲ್, ನಂದು ಒಂದು ಸ್ಟೂಡೆಂಟ್ ಅಪ್ಲಿಕೇಶನ್ ಐತಿ. ಈ ಸ್ಟೂಡೆಂಟ್ ಅಪ್ಲಿಕೇಶನ್ಸ್ ಒಳಗೆ ನಾನು ಡೇಟಾ ಎಂಟ್ರಿ ಮಾಡ್ಬೇಕು. ಈಗ ರೋಲ್ ನಂಬರ್ 1 ನಾನು ಒಂದು ಯಾವುದೋ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿದ್ನಪ್ಪ ಅಂದ್ರೆ ರೋಲ್ ನಂಬರ್ 1ಗೆ ಇನ್ನೊಂದು ಡೇಟಾ ಎಂಟ್ರಿ ಆಗ್ಲಾರ್ದಂಗ ನೋಡ್ಕೋಬೇಕು. ಇನ್ನೊಂದು ಸೇಮ್ ರೋಲ್ ನಂಬರ್ಗೆ ಇನ್ನೊಂದು ಡೇಟಾ ಎಂಟ್ರಿ ಆತಪ್ಪ ಅಂತಂದ್ರೆ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಥವಾ ನನಗೆ ಎರರ್ ಡೇಟಾ ಕೊಡಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಒಂದೇ ರೋಲ್ ನಂಬರಿಗೆ ಇಬ್ರು ಸ್ಟೂಡೆಂಟ್ಸ್ ಅನ್ನ ಅಲೋ ಮಾಡಕ್ ಆಗೋದಿಲ್ಲ, ಅಲೋ ಮಾಡಬಾರ್ದು. ಇದನ್ನ ನಮಗೆ ಕಂಟ್ರೋಲ್ಡ್ ಡೇಟಾ ರಿಡಂಡೆನ್ಸಿ ಮಾಡ್ತೀವಿ. ಇಫ್ ಐ ಆಮ್ ಗೋಯಿಂಗ್ ಟು ಬಿ ಎಂಟರಿಂಗ್ ವಿತ್ ಅ ಪರ್ಟಿಕ್ಯುಲರ್ ರೋಲ್ ನಂಬರ್, then it does not allow you to enter the same information with respect to that particular number. That is going to be implemented using controlled data redundancy. The next one is enforcing the data integrity. Enforcing data integrity is the maintenance and assurance of the accuracy and consistency of the data over its entire life cycle. Means whatever the information which you are going to be entering into a database, the consistency and accuracy of that data is going to be maintained throughout its entire life cycle. Means the piece of information or piece of data which I enter to a database, that piece of information should be maintained the same and maintain the consistency throughout its entire life cycle. Is called as an enforcing data integrity. ಎನ್ಫೋರ್ಸಿಂಗ್ ಡೇಟಾ ಇಂಟಿಗ್ರಿಟಿ ಅಂದ್ರೆ ನನಗೆ ಡೇಟಾಬೇಸ್ ಒಳಗೆ ಯಾವುದೋ ಒಂದು ಸಣ್ಣ ಇನ್ಫಾರ್ಮೇಶನ್ಸ್ ಸ್ಟೋರ್ ಮಾಡಿದ್ನಪ್ಪ ಅಂದ್ರೆ ಆ ಸಣ್ಣ ಇನ್ಫಾರ್ಮೇಶನ್ಸ್ ಅಕ್ಯುರೇಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ನಾನು ಎಲ್ಲಿ ತನ ಆ ಡೇಟಾಬೇಸ್ ಅನ್ನ ರನ್ ಮಾಡ್ತಿರ್ತೀನಿ ಅಲ್ಲಿವರೆಗೂ ಆ ಇನ್ಫಾರ್ಮೇಶನ್ಸ್ ಅಕ್ಯುರೇಟ್ ಮತ್ತು ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಬೇಕು. ಅದನ್ನ ಎನ್ಫೋರ್ಸಿಂಗ್ ಡೇಟಾ ಇಂಟಿಗ್ರಿಟಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನನ್ನ ಬ್ಯಾಂಕಿಂಗ್ ಡೇಟಾಬೇಸಿಗೆ ನಾನು ಇನಿಷಿಯಲ್ ಬ್ಯಾಲೆನ್ಸ್ 500 ರೂಪಾಯಿ ಇತ್ತಂತಂದ್ರೆ ಈ ನಾನು ಎಲ್ಲಿ ತನ ಆ ಬ್ಯಾಂಕ್ ಒಳಗೆ ನಾನು ಟ್ರಾನ್ಸಾಕ್ಷನ್ ಮಾಡ್ತಿರ್ತೀನಿ ಅದರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಅಂದ್ರೆ ನಾ 500 ರೂಪಾಯಿ ಡಿಪಾಸಿಟ್ ಮಾಡಿಟ್ಟಿರ್ತೀನಿ, 500 ರೂಪಾಯಿ ಡಿಪಾಸಿಟ್ ಮಾಡಿಟ್ಟಿದ್ದನ್ನ ಯಾವುದೋ ಒಂದು ಎರರ್ ಕಾರಣಕ್ಕೆ ವಿತೌಟ್ ರೀಸನ್ ಅದನ್ನ ಡಿಕ್ರೀಸ್ ಮಾಡೋದಾಗ್ಲಿ ಅಥವಾ ಇನ್ಕ್ರೀಸ್ ಮಾಡೋದಾಗ್ಲಿ ಮಾಡಿದ್ರಪ್ಪ ಅಂದ್ರೆ ಅದು ನಂದು ಡೇಟಾದ ಕನ್ಸಿಸ್ಟೆನ್ಸಿ ಆಗೋದಿಲ್ಲ.
ಬಟ್ ಈ ಡೇಟಾದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಯಾವುದಪ್ಪ ಅಂದ್ರೆ ಎನ್ಫೋರ್ಸಿಂಗ್ ಡೇಟಾ ಇಂಟಿಗ್ರಿಟಿ. ಅಂದ್ರೆ ನಾನು ಒಂದು ಯಾವುದೋ ವ್ಯಾಲ್ಯೂ ಸ್ಟೋರ್ ಮಾಡಿರ್ತೀನಿ, ಆ ವ್ಯಾಲ್ಯೂನ ವಿತೌಟ್ ಅವೇರ್ ಆಫ್ ಯೂಸರ್ ಅಥವಾ ವಿತೌಟ್ ಎನಿ ರೀಸನ್ಸ್ ಅದನ್ನ ಮ್ಯಾನಿಪುಲೇಟ್ ಮಾಡಕ್ ಬಿಡುವುದಿಲ್ಲ. ಅದಕ್ಕೆ ಎನ್ಫೋರ್ಸಿಂಗ್ ಡೇಟಾ ಇಂಟಿಗ್ರಿಟಿ ಅಂತ ಕರೀತಾರ. ನೆಕ್ಸ್ಟ್ ಒನ್ ಈಸ್ ಡೇಟಾ ಶೇರಿಂಗ್. The data stored in the database can be shared among multiple users or application programs. Whatever the information which we stored in a database is a precious one, which we want to share among multiple users. That can be done with help of data sharing features. ಡೇಟಾ ಶೇರಿಂಗ್ ಅಂದ್ರೆ ನನ್ನ ಡೇಟಾಬೇಸ್ ಒಳಗೆ ಸ್ಟೋರ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ನ ಮಲ್ಟಿಪಲ್ ಯೂಸರ್ಸ್ ಗೆ ಶೇರ್ ಮಾಡಕ ಅಲೋ ಮಾಡ್ತೈತಿ. ಅದನ್ನ ಡೇಟಾ ಶೇರಿಂಗ್ ಅಂತ ಕರೀತಾರ. ಯಾಕಂದ್ರ ನಾ ಏನ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡೀನಿ, ನಾ ಸ್ಟೋರ್ ಮಾಡಿದ ಇನ್ಫಾರ್ಮೇಶನ್ ಅದು ಪ್ರೀಸಿಯಸ್, ನಾನು ಅಷ್ಟ ಸ್ಟೋರ್ ಮಾಡಿ ಇಟ್ಕೊಂಡ್ರ ಅಲ್ಲ, ಬಟ್ ನನ್ನ ಡೇಟಾಬೇಸ್ ಅಪ್ಲಿಕೇಶನ್ಸ್ಗೆ ಯಾರ್ಯಾರು ಯೂಸರ್ಸ್ ಅದಾರ ಆ ಯೂಸರ್ಸ್ ಎಲ್ಲರಿಗೂ ಆ ಇನ್ಫಾರ್ಮೇಶನ್ಸ್ ಅವೈಲೇಬಲ್ ಆಗಬೇಕು ಬಂದ್ರೆ ಕಂಪಲ್ಸರಿ ಆ ಇನ್ಫಾರ್ಮೇಶನ್ಸ್ ನ ಶೇರ್ ಮಾಡಬೇಕು. ಅದು ಈ ಡೇಟಾ ಶೇರಿಂಗ್ ಅಪ್ಲಿಕೇಶನ್ ಮಾತ್ರ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಈಸ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. Ease of application development. The application program or needs to develop the application program according to the user needs. These are the facility are provided by TBMS only. We no need to be require any third party applications which can develop a particular application to access the data within the database. These are called as an ease of application development. ಈಸ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಪ್ಪ ಅಂದ್ರೆ ನನಗೊಂದು ಡೇಟಾಬೇಸ್ ಡಿಸೈನ್ ಮಾಡಿದ್ದೆ. ಈ ಡೇಟಾಬೇಸ್ ಡಿಸೈನ್ ಮಾಡಿದ್ಮ್ಯಾಗ ನನಗೆ ಡೇಟಾಬೇಸ್ ಇಂದ ಡೇಟಾ ಆಕ್ಸೆಸ್ ಮಾಡ್ಬೇಕು. ಡೇಟಾಬೇಸ್ ಇಂದ ಡೇಟಾ ಆಕ್ಸೆಸ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ರಿಕ್ವೈರ್ಮೆಂಟ್ ಇರ್ಲಾರ್ದನ ಡೇಟಾಬೇಸ್ ನಮಗ ಈಸಿಯಾಗಿ ಡೇಟಾಬೇಸ್ನ ಸ್ಟೋರ್ ಆಗಿರುವಂತ ಡೇಟಾನ ಆಕ್ಸೆಸ್ ಮಾಡಕ್ ಅಲೋ ಮಾಡ್ತೈತಿ. ಅದನ್ನ ಈಸ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂತ ಕರೀತಾರ. ಅಂದ್ರೆ ಎಲ್ಲಾರು ನಾವು ಡೇಟಾಬೇಸ್ ಪ್ರೋಗ್ರಾಮರ್ ಆಗ್ಬೇಕಂತ ಏನು ರಿಕ್ವೈರ್ಮೆಂಟ್ ಇಲ್ಲ. ಯಾಕಂದ್ರೆ ಡೇಟಾಬೇಸ್ ಅನ್ನ ಸೆವರಲ್ ಯೂಸರ್ಸ್ ಎಕ್ಸೆಸ್ ಮಾಡ್ತಿರ್ತಾರ. ಈ ಎಲ್ಲಾ ಯೂಸರ್ಸ್ಗೂ ಈಸಿಯಾಗಿ ಡೇಟಾನ ಎಕ್ಸೆಸ್ ಮಾಡಕ, ಡೇಟಾನ ಮ್ಯಾನಿಪುಲೇಟ್ ಮಾಡಕ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು. ಈ ಫೆಸಿಲಿಟಿನ ಈಸ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಫೀಚರ್ಸ್ ನಮಗೆ ಪ್ರೊವೈಡ್ ಮಾಡ್ತೈತೆ. ಅಂದ್ರೆ ನಾವು ಯಾವುದೇ ಎಂಡ್ ಯೂಸರ್ ಅವ ಪ್ರೋಗ್ರಾಮರ್ ಆಗ್ಬೇಕಂತ ಏನು ರಿಕ್ವೈರ್ಮೆಂಟ್ ಇಲ್ಲ, ಅಥವಾ ಡೇಟಾಬೇಸ್ ಪ್ರೋಗ್ರಾಮಿಂಗ್ ಕಲಿಬೇಕಂತ ಏನು ರಿಕ್ವೈರ್ಮೆಂಟ್ ಇಲ್ಲ. ಅವರು ಈಸಿಯಾಗಿ ಡೇಟಾಬೇಸಿಗೆ ಕ್ವೆರಿ ಮಾಡಬಹುದು, ಅಂದ್ರೆ ಡೇಟಾ ಆಕ್ಸೆಸ್ ಮಾಡಬಹುದು, ಡೇಟಾ ಇನ್ಸರ್ಟ್ ಮಾಡಬಹುದು. ಅದನ್ನ ಈಸ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂತ ಕರೀತಾರ. ಈ ಫೀಚರ್ಸ್ ನಮ್ಮ ಡೇಟಾಬೇಸಿಗೆ ಡೇಟಾ ಮ್ಯಾನಿಪುಲೇಷನ್ ಮಾಡತಕ್ಕಂತ ಅಪ್ಲಿಕೇಶನ್ಸ್ ನ ಪ್ರೊವೈಡ್ ಮಾಡ್ತೈತಿ. ಅದನ್ನ ಈಸ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂತ ಕರೀತಾರ. ನೆಕ್ಸ್ಟ್ ಒನ್ ಈಸ್ ಡೇಟಾ ಸೆಕ್ಯೂರಿಟಿ. Whatever the data which we stored in database is precious. We should avoid illegal access to the database should be done. It is going to be done with help of data security. If I am going to be allowing multiple user to access data within the database, this should be done with help of by providing user ID and password. This is taken care by data security features of a TBMS. ಅಂದ್ರೆ ನನಗೆ ಡೇಟಾಬೇಸ್ ಒಳಗ ಡೇಟಾ ಸ್ಟೋರ್ ಮಾಡೀನಿ, ಸ್ಟೋರ್ ಮಾಡ್ತಕ್ಕಂಥ ಡೇಟಾ ಪ್ರೀಶಿಯಸ್. ಆ ಪ್ರೀಶಿಯಸ್ ಡೇಟಾನ ಯಾರು ಇಲ್ಲಿಗಲ್ ಆಗಿ ಆಕ್ಸೆಸ್ ಮಾಡಕ ಅಲೋ ಮಾಡಬಾರ್ದು. ಅಂದ್ರೆ ನಾನು ಯಾವ್ದೋ ಇನ್ಫಾರ್ಮೇಶನ್ ಐತಿ ವಿತೌಟ್ ಪರ್ಮಿಷನ್ ಆಫ್ ಎ RDBMS ಯಾವುದೇ ಇನ್ಫಾರ್ಮೇಶನ್ಸ್ ಆಕ್ಸೆಸ್ ಮಾಡಕ ಅದು ಅಲೋ ಮಾಡುದಿಲ್ಲ. ಈ ಡೇಟಾ ಸೆಕ್ಯೂರಿಟಿ ಇಂಪ್ಲಿಮೆಂಟ್ ಮಾಡಕ ನಮಗೆ ಡೇಟಾಬೇಸ್ ಐತಲ್ಲ, ಯೂಸರ್ ID ಪಾಸ್ವರ್ಡ್ ಪ್ರೊವೈಡ್ ಮಾಡ್ತೈತಿ. ನೀವು ಎಷ್ಟು ಬೇಕಾದಷ್ಟು ಯೂಸರ್ಸ್ ಆ ಪರ್ಟಿಕ್ಯುಲರ್ ಡೇಟಾಬೇಸ್ ಇರಲಿ, ಅವ್ರಿಗೆಲ್ಲರಿಗೂ ಇಂಡಿವಿಜುವಲಿ ಯೂಸರ್ ID ಪಾಸ್ವರ್ಡ್ ಮಾಡ್ತೈತಿ. ವಿತ್ ರೆಸ್ಪೆಕ್ಟ್ ಟು ದಟ್ ಆ ಯೂಸರಿಗೆ ಆ ಕ್ರೆಡೆನ್ಷಿಯಲ್ಗೆ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ಸ್ ಮಾತ್ರ ಎಕ್ಸೆಸ್ ಮಾಡಕ್ ಅಲೋ ಮಾಡ್ತೈತಿ. ಎಲ್ಲರಿಗೂ ಎಲ್ಲಾ ಇನ್ಫಾರ್ಮೇಶನ್ಸ್ ಎಕ್ಸೆಸ್ ಮಾಡಕ್ ಅಲೋ ಮಾಡುದಿಲ್ಲ. ಯಾವ ಯೂಸರ್ ಕ್ರಿಯೇಟ್ ಮಾಡ್ತೀವಿ ಅವನು ಕ್ರೆಡೆನ್ಷಿಯಲ್ ಏನು ಅನ್ನೋದ್ರ ಮ್ಯಾಗ ಡೇಟಾನ ಎಕ್ಸೆಸ್ ಮಾಡಕ್ ಅಲೋ ಮಾಡ್ತೈತಿ. ಅಂದ್ರೆ ನಮಗೆ ಡಿಫರೆಂಟ್ ಯೂಸರ್ಸ್ ಬರ್ತಾರ ಒಂದು ಪರ್ಟಿಕ್ಯುಲರ್ ಡೇಟಾಬೇಸಿಗೆ. ಒಂದು ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್, ಕಾಮನ್ ಇಂಡ್ ಯೂಸರ್ಸ್, ಬೇರೆ ಬೇರೆ ಯೂಸರ್ಸ್ ಬರ್ತಾರ. ಅವ್ರು ಎಲ್ಲರಿಗೂ ಬೇರೆ ಬೇರೆ ರೋಲ್ ಇರುತ್ತೆ. ಅವ್ರದ್ದು ರೋಲ್ ಪ್ರಕಾರ ಡೇಟಾನ ಆಕ್ಸೆಸ್ ಮಾಡಕ್ ಅಲೋ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ಈಗ ನಾವು ಡೇಟಾಬೇಸ್ ಎಲ್ಲ ಬ್ಯಾಂಕಿಂಗ್ ಸಿಸ್ಟಮು ಡೇಟಾಬೇಸ್ ಅಪ್ಲಿಕೇಶನ್ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತಾವ.
ಈ ಡೇಟಾಬೇಸ್ ಅಪ್ಲಿಕೇಶನ್ಗೆ ಕೌಂಟರ್ನಾಗ ಏನ್ ವರ್ಕ್ ಮಾಡ್ತಿರ್ತಾರಲ್ಲ ಅವರು ಅಕೌಂಟೆಂಟ್ಸ್, ಅವ್ರು ಒಂದು ಕೆಟಗರೀಸ್ ಆಫ್ ಯೂಸರ್ಸ್. ಹಾಗಾನ ಬ್ಯಾಂಕ್ ಮ್ಯಾನೇಜರು ಒಂದು ಕೆಟಗರಿ ಆಫ್ ಯೂಸರ್ಸ್. ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕ್ರೆಡೆನ್ಷಿಯಲ್ಸ್ ಇರುತ್ತೆ. ಬ್ಯಾಂಕ್ ಅಕೌಂಟೆಂಟ್ ಕೇವಲ ಅಕೌಂಟ್ ಕ್ರಿಯೇಟ್ ಮಾಡಬಹುದು, ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಬಹುದು, ಬ್ಯಾಲೆನ್ಸಿಗೆ ಸರ್ಟನ್ ಟ್ರಾನ್ಸಾಕ್ಷನ್ಸ್ ಪರ್ಫಾರ್ಮ್ ಮಾಡಕ್ ಮಾತ್ರ ಅಲೌವ್ ಇರುತ್ತೆ. ಅದ್ ಬಿಟ್ಟು ಬೇರೆ ಟ್ರಾನ್ಸಾಕ್ಷನ್ ಮಾಡಕ್ ಅಲೌವ್ ಇರುತ್ತಿಲ್ಲ. ಅವ್ರದ್ದು ಎಕ್ಸೆಸ್ ಅಷ್ಟೇ ಇರುತ್ತೆ. ಬ್ಯಾಂಕ್ ಮ್ಯಾನೇಜರ್ಗೂ ಇನ್ನೂ ಹೆಚ್ಚಿನ ಎಕ್ಸೆಸ್ ಇರುತ್ತೆ. ಅಂದ್ರೆ ಅವರು ಇದ್ರ ಯಾರು ಅಕೌಂಟೆಂಟ್ಗಳು ಏನು ವರ್ಕ್ ಮಾಡ್ತಾರ ಅದ್ರ ಹೊರತಾಗಿನೂ ಇನ್ನೊಂದಿಷ್ಟು ಎಕ್ಸ್ಟ್ರಾ ಆಪರೇಷನ್ಸ್ ಮಾಡುವಷ್ಟು ಫೆಸಿಲಿಟಿ ಬ್ಯಾಂಕ್ ಮ್ಯಾನೇಜರ್ಗೆ ಇರುತ್ತೆ. ಇವು ಬೇರೆ ಬೇರೆ ಯೂಸರ್ಸ್, ಬೇರೆ ಬೇರೆ ಕ್ರೆಡೆನ್ಷಿಯಲ್ಸ್. ನಾವು ಕಾಮನ್ ಎಂಡ್ ಯೂಸರ್ಸ್, ನಾವು ATM ಒಳಗೆ ಹೋಗಿ ನಾವು ನಮ್ಮ ಬ್ಯಾಂಕಿನ ಡೇಟಾಬೇಸ್ ಎಕ್ಸೆಸ್ ಮಾಡಬಹುದು. ಬಟ್ ನಮಗ ಯಾವುದೇ ಪರ್ಮಿಷನ್ಸ್ ಇರುವುದಿಲ್ಲ. ಅಂದ್ರೆ ನಮಗೆ ಯಾವುದೇ ಎಕ್ಸೆಸಿಬಿಲಿಟಿ ಇರುವುದಿಲ್ಲ ನಮ್ಮ ಡೇಟಾನ ಮ್ಯಾನಿಪುಲೇಷನ್ ಮಾಡಾಕ. ನಾವು ವ್ಯೂ ಮಾಡಬಹುದು, ಬರೀ ನೋಡಬಹುದು ಅಷ್ಟ. ಬಟ್ ನಮ್ಮ ಡೇಟಾಕ ಮ್ಯಾನಿಪುಲೇಷನ್ ಮಾಡುವಷ್ಟು ರೈಟ್ಸ್ ನಮಗಿರುವುದಿಲ್ಲ. ಇದು ನಮ್ಮ ಕ್ರೆಡೆನ್ಷಿಯಲ್ಸ್. ಇವು ಎಲ್ಲವನ್ನೂ ಮೇಂಟೈನ್ ಮಾಡೋದು ಯಾವುದಪ್ಪ ಅಂದ್ರೆ ಡೇಟಾ ಸೆಕ್ಯೂರಿಟಿ. ಓನ್ಲಿ if you are having user ID and password, then only you are allowed to access the data from the database. Next one is multiple user interface. In order to meet the needs of various users having a different technical knowledge, DBMS provides different types of interfaces such as query languages, application program interface, and graphical user interface that includes forms, styles, and menu-driven interfaces. Multiple user interface is nothing but if I created a database, for that single database we are having different users. These users are interests are different. Someone is accessing certain informations from the database. All users are not interested in the same data from the database. They are going to be accessing different data from the same database. These are called as a multiple user interface. To provide such facility, multiple user interface features of a DBMS, which providing certain application programs, certain interfaces, certain graphical user interfaces through which they are allowed to access the data from the database. That is called as a multiple user interface. ಮಲ್ಟಿಪಲ್ ಯೂಸರ್ ಇಂಟರ್ಫೇಸ್ ಅಪ್ಪ ಅಂತಂದ್ರೆ ನಾನು ಒಂದು ಡೇಟಾ ಬೇಸ್ ಕ್ರಿಯೇಟ್ ಮಾಡೀನಿ. ಆ ಡೇಟಾ ಬೇಸಿಗೆ ಮಲ್ಟಿಪಲ್ ಯೂಸರ್ಸ್ ಅದಾರ. ಈ ಮಲ್ಟಿಪಲ್ ಯೂಸರ್ಸು ನನಗೆ ಡೇಟಾ ಬೇಸ್ನಾಗಿಂದ ಡೇಟಾ ಆಕ್ಸೆಸ್ ಮಾಡೋದು ಅವ್ರದ್ದು ಎಲ್ಲಾ ಯೂಸರ್ಸ್ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ. ಒಬ್ರು ಒಂದು ಡೇಟಾ ಬೇಸ್ನಾಗಿಂದ ಒಂದು ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡಿದ್ರೆ ಇನ್ನೊಬ್ಬ ಯೂಸರ್ ಮತ್ತೆ ಯಾವುದೋ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ತಾನ. ಎಲ್ಲರದು ಒಂದೇ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಬಟ್ ಈ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡಾಕ ನಮ್ಗೆ ಮಲ್ಟಿಪಲ್ ಯೂಸರ್ ಇಂಟರ್ಫೇಸ್ ಏನ್ ಮಾಡ್ತೈತಿ, ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗ್ಲಿ ಅಥವಾ ಯೂಸರ್ ಇಂಟರ್ಫೇಸ್ ಆಗ್ಲಿ ಅಥವಾ ಯಾವುದೋ ಮೆನ್ಯೂ ಡ್ರಿವನ್ ಸ್ಟೈಲ್ ಆಗ್ಲಿ ಒಂದು ಫೆಸಿಲಿಟಿ ಪ್ರೊವೈಡ್ ಮಾಡ್ತೈತಿ. ಇವಕ್ಕರ ಮುಖಾಂತರ ನನಗೆ ಸ್ಟೋರ್ ಮಾಡ್ತಕ್ಕಂಥ ಡೇಟಾನ ಆಕ್ಸೆಸ್ ಮಾಡಕ ಅಲೋ ಮಾಡ್ತೈತಿ. ಅದನ್ನ ಮಲ್ಟಿಪಲ್ ಯೂಸರ್ ಇಂಟರ್ಫೇಸ್ ಅಂತ ಕರೀತಾರ. ಸಿಂಗಲ್ ಡೇಟಾಬೇಸಿಗೆ ಮಲ್ಟಿಪಲ್ ಯೂಸರ್ಸ್, ಮಲ್ಟಿಪಲ್ ಇನ್ಫಾರ್ಮೇಶನ್ ಅಥವಾ ಮಲ್ಟಿಪಲ್ ಡೇಟಾನ ಆಕ್ಸೆಸ್ ಮಾಡಕ್ ಅಲೋ ಮಾಡ್ತೈತಿ. ಅದನ್ನ ಮಲ್ಟಿಪಲ್ ಯೂಸರ್ ಇಂಟರ್ಫೇಸ್ ಅಂತ ಕರೀತಾರ. Next one is backup and recovery. It is the important features of DBMS. Backup and recovery is nothing but which is going to be creating duplicate data of an entire database. If system crashes or system failures, then we can recover the entire data from the system backup. Recovery is a technique. Recovery is the technique which is going to be retaining the lost data from the backup. These are the two important features provided by database. Backup ಮತ್ತು recovery. Backup ಅಂತಂದ್ರೆ ನಮ್ಮ ಡೇಟಾಬೇಸ್ ಒಳಗ ನಾವು ಏನು ಡೇಟಾ ಸ್ಟೋರ್ ಮಾಡಿವಿ ಎಂಟೈರ್ ಡೇಟಾನ ಒಂದು ಡುಪ್ಲಿಕೇಟ್ ಡೇಟಾ ಕ್ರಿಯೇಟ್ ಮಾಡಿಕೊಂಡಿರ್ತೈತಿ. ಅದು ನಮಗೆ ಎದಕ್ಕೆ ಬೇಕಪ್ಪ ಅಂದ್ರೆ ಸರ್ಟನ್ ಕಂಡೀಷನ್ಸ್ ಅಥವಾ ಸರ್ಟನ್ ಸಿಚುವೇಶನ್ಸ್ ಒಳಗೆ ನಮ್ಮ ಡೇಟಾ ಇನ್ ಕೇಸ್ ಲಾಸ್ ಆತಪ್ಪ ಅಂದ್ರ ಆ ಲಾಸ್ ಆಗಿದ್ದ ಡೇಟಾನ ವಾಪಸ್ ರಿಟರ್ನ್ ಮಾಡ್ಕೊಳಕ ಬ್ಯಾಕಪ್ ಇರಬೇಕು. ಬ್ಯಾಕಪ್ ಇದ್ರೆ ಮಾತ್ರ ನಮ್ಮ ಡೇಟಾನ ನಾವು ರಿಟರ್ನ್ ಮಾಡ್ಕೊಳಕ್ ಸಾಧ್ಯ ಐತಿ. ಅದನ್ನ ಬ್ಯಾಕಪ್ ಅಂತ ಕರೀತಾರ. ಈಗ ಆ ಬ್ಯಾಕಪ್ ಡೇಟಾನ ರಿಟರ್ನ್ ಮಾಡ್ಕೊಳಕ ರಿಕವರಿ ಅಂತ ಕರೀತಾರ. ರಿಕವರಿ ಅನ್ನೋದು ಒಂದು ಟೆಕ್ನಿಕ್. ನಮಗೆ ಎಲ್ಲಿ ಯಾವ ಸಿಚುವೇಶನ್ಗೆ ಅಥವಾ ಯಾವ ಪಾಯಿಂಟ್ ಆಫ್ ಟೈಮಿಗೆ ನಮ್ಮ ಡೇಟಾ ಲಾಸ್ ಆಗೈತಿ ಅಲ್ಲಿಂದ ಅದರದ್ದು ಪ್ರೀವಿಯಸ್ ಡೇಟಾ ಎಲ್ಲವನ್ನೂ ರಿಟರ್ನ್ ಮಾಡ್ಕೋಬೇಕಂತಂದ್ರ ರಿಕವರಿ ಅಂತ ಕರೀತಾರ. ಈ ರಿಕವರಿ ಬ್ಯಾಕಪ್ ಲಿಂತ್ರ
ಅಷ್ಟು ಡೇಟಾನು ವಾಪಸ್ ಒರಿಜಿನಲ್ ಡೇಟಾನ ರಿಟರ್ನ್ ಮಾಡ್ತೈತಿ. ಅದಕ್ಕೆ ರಿಕವರಿ ಅಂತ ಕರೀತಾರೆ. These are the two important features provided by database. Once if we are going to be losing our data due to a system failure, system crash or loss of any data in database are going to be recovered with help of this backup and recovery technique of database. These are the features of DBMS. In the next class we are going to be discussing abstraction of database.